ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟವನ್ನ ತಂದೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಕಾಣಿಸಿಕೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನದ ಮೊರೆ ಹೋಗಿರೋದು ಗೊತ್ತಾಗ್ತಾ ಇದೆ. ಏನಾದರೂ ದೇವಸ್ಥಾನಕ್ಕೆ ಹೋದ್ರ ಏನಾದರೂ ಹರಕೆಗಳಿತ್ತ ಅನ್ನುವಂತ ಗುಮಾನಿಗಳು ಎದ್ದೇಳ್ತಾ ಇರೋದೀಗ ಸದ್ಯ. ಕರಾವಳಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಪತ್ನಿ. ದೇವಸ್ಥಾನದ ಮೊರೆ ಹೋಗ್ತಾರಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಂತ ದಿಢೀರನೆ ಮಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಮತ್ತೊಮ್ಮೆ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗ್ತಾರಾ ಅನ್ನೋದು. ಪತಿಗೆ ಸಂಕಷ್ಟ ಬಂದಾಗ್ಲಿಲ್ಲ ದೇವರ ಮೊರೆ ಹೋಗುವ ವಿಜಿ. ಸೊ ಹಾಗಾಗಿ ಈ ಬಾರಿಯೂ ಕೂಡ ದೇವರ ದರ್ಶನಕ್ಕೆ ಹೊರಟು ಬಿಟ್ರ ವಿಜಯಲಕ್ಷ್ಮಿ ಅಂತ. ಈ ಹಿಂದೆ ಕೂಡ ಮೊದಲ ಬಾರಿಗೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ ನಂತರದಲ್ಲೂ ಕೂಡ ಕೇರಳ ಸೇರಿದಂತೆ ಬಹುತೇಕ ದೇಗುಲಗಳಿಗೆ ಇಬ್ಬರೂ ಕೂಡ ದಂಪತಿಗಳು ಟೆಂಪಲ್ ವಿಸಿಟ್ ಅನ್ನ ಮಾಡಿರೋದನ್ನ ನಾವು ಗಮನಿಸಿದ್ವಿ. ಅದಾದ ನಂತರದಲ್ಲಿ ದೇವರ ದಯೆಯೂ ಕೂಡ ಇರಬೇಕು ಅಂತ ಪದೇ ಪದೇ ದೇವಸ್ಥಾನಗಳಿಗೆ ಹೋಗೋದು, ಹರಕೆಗಳನ್ನು ಹೊತ್ಕೊಳ್ಳೋದು, ಪ್ರಾರ್ಥನೆಗಳನ್ನು ಸಲ್ಲಿಸೋದನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಮತ್ತೆ ಮಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಏನಾದರೂ ಹಳೆಯ ಹರಕೆ ಇತ್ತ ಅಥವಾ ಮತ್ತೊಮ್ಮೆ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರಿಗೆ ಈಗಾಗಲೇ ಮಾಫಿ ಸಾಕ್ಷಿ ಸಂಕಷ್ಟವನ್ನ ತಂದೊಡ್ಡಿರೋದು, ಜೊತೆಗೆ ಅವರನ್ನು ಕೂಡ ವಿಚಾರಣೆಗೆ ಕನ್ಸಿಡರ್ ಮಾಡದೇ ಇರೋದು, ಬಹುತೇಕವಾಗಿ ಮತ್ತೆ ಜೈಲಿನಲ್ಲಿ ಉಳಿದು ಬಿಡ್ತಾರಾ ಅನ್ನುವಂತಹ ಭಯ. ಇದ್ರ ಮಧ್ಯದಲ್ಲಿ ವಿಜಯಲಕ್ಷ್ಮಿ ತಮ್ಮ ಪತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಪದೇ ಪದೇ ದೇವಸ್ಥಾನಗಳಿಗೆ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. అవునారా అన్నా ಕಳೆದ ನಿನ್ನೆ ಮೊನ್ನೆ ತಾನೇ ನಟ ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ ಅವರ ಮನಸ್ತಾಪಗಳನ್ನ ದರ್ಶನ್ ಅವರ ಸಮ್ಮುಖದಲ್ಲೇ ಸರಿ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಎಲ್ಲವೂ ಒಂದು ರೀತಿ ಇತ್ಯರ್ಥ ಆಯ್ತಲ್ಲ, ಮನಸ್ತಾಪಗಳೆಲ್ಲ ದೂರ ಆಯಿತು, ಎಲ್ಲ ಈಸಿ ಅಂತ ಅಂದುಕೊಳ್ಳುವಷ್ಟರಲ್ಲೇ ಮಾಫಿ ಸಾಕ್ಷಿ ಮತ್ತೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಬಹಳಷ್ಟು ಹರಕೆಗಳನ್ನ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಜಾಮೀನಿಗಾಗೂ ಕೂಡ ಬಹಳಷ್ಟು ಸರ್ಕಸ್ ಮಾಡಿದ್ರು, ಬಟ್ ವರ್ಕೌಟ್ ಆಗ್ತಾ ಇಲ್ಲ. ಮಾಫಿ ಸಾಕ್ಷಿಯೂ ಕೂಡ ಒಂದು ರೀತಿ ತಲೆನೋವೀಗ. ಇದರ ಮಧ್ಯದಲ್ಲಿ ಮಂಗಳೂರಿನಲ್ಲಿ ಕಾಣಿಸ್ಕೊಂಡಿರೋದು ಏನಾದರೂ ಹಳೆಯ ಹರಕೆಗಳಿತ್ತ ಅಥವಾ ಹೊಸದಾಗಿ ಏನಾದರೂ ದೇವರ ಮೊರೆ ಹೋಗಿ ಅದಾದ ನಂತರದಲ್ಲಿ ಪ್ರಸಾದಗಳನ್ನ ದರ್ಶನ್ಗೆ ಹೋಗಿ ತೆಗೆದುಕೊಂಡು ಕೊಡ್ತಾರಾ, ಬಹಳಷ್ಟು ಪ್ರಶ್ನೆಗಳಿದೆ. ಇದರ ಮಧ್ಯದಲ್ಲಿ ಮಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರೋದು. ಇವರ ಜೊತೆಗೆ ಏನಾದರೂ ಧನ್ವೀರ್ ಅವರೋ ಅಥವಾ ಕುಟುಂಬಸ್ಥರವರೋ ಯಾರು ಬಂದಿದ್ದಾರೆ ಅನ್ನೋದು, ಅಥವಾ ಏಕಾಂಗಿಯಾಗಿ ಒಬ್ಬರೇ ಹೋಗಿದ್ದಾರೆ, ಯಾಕಂದ್ರೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಒಬ್ಬರೊಬ್ಬರೇ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟವನ್ನ ತಂದೊಡ್ಡುವ ಸಂದರ್ಭದಲ್ಲೇ ಮಂಗಳೂರಿನಲ್ಲಿ, ಅದರಲ್ಲೂ ಕೊಲ್ಲೂರಿನಲ್ಲಿ ಕಾಣಿಸ್ಕೊಳ್ತಾ ಇರೋದು. ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನೇನಾದರೂ ಸಲ್ಲಿಸ್ತಾರಾ, ಸಂಕಷ್ಟದಿಂದ ಪಾರು ಮಾಡು ಅನ್ನೋದಾಗಿ ಏನಾದರೂ ಮೊರೆ ಒಡ್ಡಿದ್ದಾರಾ, ಎಲ್ಲವೂ ಕೂಡ ಸದ್ಯ ಕುತೂಹಲವನ್ನ ಮೂಡಿಸ್ತಾ ಇದೆ.